ರಾನ್ಯಾರಾವ್ ಚಿನ್ನ ಕಳ್ಳ ಸಾಗಣೆ ಕೇಸ್ ಸದನದಲ್ಲೂ ಸದ್ದು ಮಾಡಿದೆ. ಕಾಂಗ್ರೆಸ್ ಹಾಗೂ ಬಿಜೆಪಿ ನಡುವಿನ ವಾಗ್ವಾದ ಕಲಾಪದಲ್ಲಿ ತುಸು ಹೊತ್ತು ಕೋಲಾಹಲವನ್ನೇ ಸೃಷ್ಟಿ ಮಾಡಿತ್ತು. ಗೋಲ್ಡ್ ಸ್ಮಗ್ಲಿಂಗ್ ಹಿಂದಿರೋ ಸಚಿವರು ಯಾರು? ಸದನದಲ್ಲೂ ಕೈ ಕೇಸರಿ ಮಧ್ಯೆ ಗೋಲ್ಡ್ ವಾರ್. ನಟಿ ರನ್ಯಾ ಗೋಲ್ಡ್ ಸ್ಮಗ್ಲಿಂಗ್ ಕೇಸ್ ಕರ್ನಾಟಕ ವಿಧಾನಸಭೆಯಲ್ಲಿ ಭಾರಿ ಸದ್ದು ಮಾಡ್ತಾ ಇದೆ. ಕಾಂಗ್ರೆಸ್ ಹಾಗೂ ಬಿಜೆಪಿ ನಡುವೆ ಗೋಲ್ಡ್ ವಾರ್ ಶುರುವಾಗಿದ್ದು, ರನ್ಯಾ ಜೊತೆ ನಂಟಿರುವ ಪ್ರಭಾವಿ ಸಚಿವರ ಹೆಸರು ಬಹಿರಂಗಪಡಿಸುವಂತೆ ಒತ್ತಾಯಿಸಿದ್ದಾರೆ. ರನ್ಯಾ ಚಿನ್ನ ಸಾಗಾಟದ ಹಿಂದಿರುವ ಸಚಿವರು ಯಾರು? ಏರ್ಪೋರ್ಟ್ಗೆ ಪೊಲೀಸ್ ಜೀಪ್ ಕಳಿಸುತ್ತಿದ್ದು ಯಾರು ಅಂತ ಬಿಜೆಪಿ ಶಾಸಕ ಸುನಿಲ್ ಕುಮಾರ್ ಪ್ರಶ್ನಿಸಿದ್ದಾರೆ. ಇದಕ್ಕೆ ಗೊತ್ತಿಲ್ಲ ಅಂತ ಗೃಹ ಸಚಿವ ಪರಮೇಶ್ವರ್ ಉತ್ತರಿಸಿದ್ದೇ ತಡ ವಾಗ್ಯುದ್ಧ ನಡೆದೇ ಹೋಯಿತು. ಇದರ ಹಿಂದೆ ದೊಡ್ಡ ಪ್ರಮಾಣದ ಮಾಫಿಯಾ ಇದೆ, ಶಂಕೆ ಇದೆ. ಒಂದು ಹವಾಲದ ವದಂತಿಗಳನ್ನು ಕೂಡ ನಾವು ಕೇಳಲ್ಪಡ್ತಾ ಇದ್ದೀವಿ. ಬೇರೆ ಬೇರೆ ರಾಜ್ಯಗಳಿಗೆ ಈ ರೀತಿ ಸ್ಮಗ್ಲಿಂಗ್ ಮಾಡಲಿಕ್ಕೆ ಬೆಂಗಳೂರು ಕೇಂದ್ರ ಆಗಿದೆಯೋ ಅನ್ನುವಷ್ಟರ ಮಟ್ಟಿಗೆ ಅನುಮಾನಗಳು ಹುಟ್ಟಲಿಕ್ಕೆ ಪ್ರಾರಂಭ ಆಗಿದೆ. ಅದರ ಮುಂದುವರೆದ ಭಾಗವಾಗಿ ಆಕೆ ಹೊರಗೆ ಬರಬೇಕಾದ್ರೆ ಪೊಲೀಸರೇ ಪ್ರೋಟೋಕಾಲ್ ಅನ್ನು ಕೊಟ್ಟಿದ್ರು ಅನ್ನುವಂಥದ್ದು ಕೂಡ ಪತ್ರಿಕೆಗಳಲ್ಲಿ ಬರ್ತಾ ಇದೆ. ಸಚಿವರ ಉತ್ತರಕ್ಕೆ ತೃಪ್ತರಾಗದ ಸುನೀಲ್ ಕುಮಾರ್, ನೀವೇ ಸಿಬಿಐಗೆ ಕೊಡಿ, ಒಂದು ಪ್ರಕರಣದ ಬಗ್ಗೆ ಗೊತ್ತಿಲ್ಲ ಎನ್ನುತ್ತಿರಲ್ಲ ಅಂತ ಪ್ರಶ್ನೆ ಕೇಳಿದ್ದಾರೆ. ಇದಕ್ಕೆ ಕೌಂಟರ್ ಕೊಟ್ಟ ಪರಮೇಶ್ವರ್, ನಮ್ಮ ಪೊಲೀಸರ ತನಿಖಾ ವ್ಯಾಪ್ತಿ ಏನಿದೆಯೋ ಅದನ್ನ ಮಾಡ್ತಾ ಇದ್ದಾರೆ ಅಂತ ಹೇಳಿದ್ರು. ಪೊಲೀಸ್ ಜೀಪ್ ತಗೊಂಡು ಅವರಿಗೆಲ್ಲ ಸೆಕ್ಯೂರಿಟಿ ಹೆಂಗ್ ಕೊಟ್ರು, ಅದರ ಬಗ್ಗೆ ಗೃಹ ಸಚಿವರು ತನಿಖೆ ಮಾಡಬೇಕು ಅಂತ ಸುನೀಲ್ ಅವರು ಹೇಳ್ತಾ ಇರೋದು. ಅದರ ಬಗ್ಗೆ ಈಗ ಪೊಲೀಸ್ ಇಲಾಖೆಯಿಂದ ಏನ್ ಫೇಲ್ಯೂರ್ ಆಗಿದೆ, ಸೆಕ್ಯೂರಿಟಿ ನಾನು ಗೃಹ ಸಚಿವರಿಗೆ ಕೇಳಿದ್ರೆ ನಮ್ಮ ಪ್ರಭಾವಕ್ಕೆ ನೀವು ಒಳಗಾಗಬೇಡಿ ಅಂತ. ಸಿದ್ದು ಸರ್ಕಾರಕ್ಕೆ ಸಂಕಷ್ಟ ತರುತ್ತಾ ರನ್ಯಾ ಕೇಸ್. ಆಡಳಿತ ಪಕ್ಷದ ವಿರುದ್ಧ ಕೇಸರಿ ಪಡೆ ವಾಗ್ದಾಳಿ. ರನ್ಯಾ ಕೇಸ್ನಲ್ಲೇ ಪ್ರಭಾವಿ ಸಚಿವರೊಬ್ಬರ ಹೆಸರು ಕೇಳಿಬಂದಿರೋದು ಬಿಜೆಪಿಗೆ ಬ್ರಹ್ಮಾಸ್ತ್ರ ಸಿಕ್ಕಿದಂತಾಗಿದೆ. ರನ್ಯಾರಾವ್ ಕೇಸಲ್ಲಿ ಕೆಲವು ಕಾಂಗ್ರೆಸ್ ಮಂತ್ರಿಗಳಿಗೆ ಅವಳು ಫೋನ್ ಮಾಡಿದ್ದು, ರನ್ಯಾರಾವ್ ಅವರು ಫೋನ್ ಮಾಡಿ ಬಚಾವಾಗಲಿಕ್ಕೆ ಆಗಿದ್ದು ನಮ್ಗೆಲ್ಲರಿಗೂ ಗೊತ್ತಿರುವಂತಹ ವಿಷಯ. ಅದರೊಂದಿಗೆ 2-3 ಮಿನಿಸ್ಟರ್ ಸಹ, ಕಾಂಗ್ರೆಸ್ನ ಮಿನಿಸ್ಟರ್ ಸಹ ಅವಳನ್ನ ಬಚಾವ್ ಮಾಡಲಿಕ್ಕೆ ಫೋನ್ಗಳನ್ನ ಇನ್ಫ್ಲುಯೆನ್ಸ್ ಅನ್ನ ಮಾಡ್ತಿದ್ದಾರೆ ಎಂಬುದು ಸಹ ಪಬ್ಲಿಕ್ ಡೊಮೇನ್ ಅಲ್ಲಿ ಮಾಹಿತಿಯಲ್ಲಿದೆ. ಇದು ನಡೆದಿರ್ತಕ್ಕಂಥ ಸತ್ಯ ಹೊರಗಡೆ ಬರಬೇಕಾಗಿದೆ. ಇದರ ಹಿಂದೆ ಯಾರಿದ್ದಾರೆ ಅನ್ನೋದನ್ನು ಕೂಡ ಇದು ಸರ್ಕಾರ ಹೇಳಲಿ. ಯಾಕಂದ್ರೆ ಸರ್ಕಾರ ಗೊತ್ತಿಲ್ವಾ, ಬೇರೆಯವರು ಯಾರು ಹೇಳ್ತಾರ ಮಾಡ್ತಾರ ಅನ್ನೋದಕ್ಕಿಂತ ಸರ್ಕಾರಕ್ಕೆ ಗೊತ್ತಿಲ್ಲದೆ ಇರತಕ್ಕಂಥದ್ದು ಯಾವ್ದು ಇರುತ್ತೆ ಅವರು ಹೇಳಲಿ ಒಳಗಡೆ. ಇಂಥ ವ್ಯಕ್ತಿಗಳಿಗೆ ಬೆಂಬಲ ನೀಡಿರ್ತಕ್ಕಂಥ ರಾಜಕಾರಣಿಗಳು, ಮಂತ್ರಿಗಳು, ಮಾಜಿ ಮಂತ್ರಿಗಳು ಅಥವಾ ಮಾಜಿ ಶಾಸಕರುಗಳು ಅಥವಾ ಶಾಸಕರು ಯಾರು ಅನ್ನೋದನ್ನ ಮುಖ್ಯಮಂತ್ರಿಗಳು ಗಮನಕ್ಕೆ ಬಂದಿದ್ದು ಅವರ ಬಹಿರಂಗಪಡಿಸಬೇಕು, ಅವ್ರಿಗೆ ಮಾಹಿತಿ ಇದ್ರೆ ಅಂತ ಅನ್ನುವ ಮಾತನ್ನ ಈ ಸಂದರ್ಭ ಹೇಳೋದಕ್ಕೆ ಇಷ್ಟಪಡ್ತಾರೆ. ಫಿಲಂ ಆಕ್ಟರ್ ಗೋಲ್ಡ್ ಇದ್ರ ಬಗ್ಗೆ ಏನು ಹೇಳ್ತಾ ಇದ್ದಾರೆ, ಅದನ್ನ ಯಾರಾದ್ರೂ ಹೆಸರು ಹೇಳಿ, ಸುಮ್ಮನೆ ಯಾರೋ ಇದಾರೆ ಅಂತ ಹೇಳಿದ್ರೆ ನಾವು ನಂಬಲಿಕ್ಕಾಗತ್ತಾ? ಆಮೇಲೆ ಸಿಬಿಐನವರು ಈಗ ತಗೋತೀವಿ ಅಂತ ಹೇಳಿದ್ರೆ ಸಿಬಿಐ ತನಿಖೆ ಮಾಡಲಿ. ಅದ್ಯಾಕೆ ಇಂಟರ್ನ್ಯಾಷನಲ್ ಮಾರ್ಕೆಟ್ ಇಂದ ಬಂದಿರೋದ್ರಿಂದ ಸಿಬಿಐ ತನಿಖೆ ಮಾಡೋದ್ರಿಂದ ಮಾಡಲಿ. ಇವತ್ತು ಪತ್ರಿಕೆಯಲ್ಲಿ 2 ಅಂತ ಹೇಳಿದ್ರಿ, ಈಗ 3 ಜನ ಅಂತ ಹೇಳಿದ್ದಾರೆ. ಯಾರೇ ಇರಲಿ, ಕಾನೂನಾತ್ಮಕವಾಗಿ ಏನು ಕ್ರಮಗಳನ್ನು ತೆಗೆದುಕೊಳ್ಬೇಕು ತೆಗೆದುಕೊಳ್ತೀವಿ. ಈಗಾಗಲೇ ಸಿಬಿಐದವರು ಆ ಪ್ರಕರಣವನ್ನು ಎನ್ಕ್ವೈರಿಗೆ ತೆಗೆದುಕೊಂಡಿದ್ದಾರೆ. ಏನು ತನಿಖೆ ನಡೀತದೆ, ಯಾರು ತಪ್ಪಿತಸ್ಥರಿದ್ದಾರೆ ತಪ್ಪಿತಸ್ಥರ ಮೇಲೆ ಕ್ರಮ ಆಗ್ತದೆ. ಹೀಗೆ ರನ್ಯಾ ಗೋಲ್ಡ್ ಕೇಸ್ ಸದನದಲ್ಲೇ ಕೋಲಾಹಲವನ್ನ ಎಬ್ಬಿಸಿದೆ. ಈ ಮಾತಿನ ಮಲ್ಲಯುದ್ಧ ಎಲ್ಲಿಗೆ ಹೋಗಿ ನಿಲ್ಲುತ್ತೋ ಕಾದ್ ನೋಡಬೇಕಿದೆ. ಬ್ಯೂರೋ ರಿಪೋರ್ಟ್, ರಿಪಬ್ಲಿಕ್ ಕನ್ನಡ. ರಾನ್ಯಾರಾವ್ ಚಿನ್ನ ಕಳ್ಳ ಸಾಗಣೆ ಕೇಸ್ ಸದನದಲ್ಲೂ ಸದ್ದು ಮಾಡಿದೆ. ಕಾಂಗ್ರೆಸ್ ಹಾಗೂ ಬಿಜೆಪಿ ನಡುವಿನ ವಾಗ್ವಾದ ಕಲಾಪದಲ್ಲಿ ತುಸು ಹೊತ್ತು ಕೋಲಾಹಲವನ್ನೇ ಸೃಷ್ಟಿ ಮಾಡಿತ್ತು. ಗೋಲ್ಡ್ ಸ್ಮಗ್ಲಿಂಗ್ ಹಿಂದಿರೋ ಸಚಿವರು ಯಾರು? ಸದನದಲ್ಲೂ ಕೈ ಕೇಸರಿ ಮಧ್ಯೆ ಗೋಲ್ಡ್ ವಾರ್.
ನಟಿ ರಮ್ಯಾ ಗೋಲ್ಡ್ ಸ್ಮಗ್ಲಿಂಗ್ ಕೇಸ್ ಕರ್ನಾಟಕ ವಿಧಾನಸಭೆಯಲ್ಲೇ ಭಾರಿ ಸದ್ದು ಮಾಡ್ತಾ ಇದೆ. ಕಾಂಗ್ರೆಸ್ ಹಾಗೂ ಬಿಜೆಪಿ ನಡುವೆ ಗೋಲ್ಡ್ ವಾರ್ ಶುರುವಾಗಿದ್ದು, ರಮ್ಯಾ ಜೊತೆ ನಂಟಿರೋ ಆ ಪ್ರಭಾವಿ ಸಚಿವರ ಹೆಸರು ಬಹಿರಂಗಪಡಿಸುವಂತೆ ಒತ್ತಾಯಿಸಿದ್ದಾರೆ. ರಮ್ಯಾ ಚಿನ್ನ ಸಾಗಾಟದ ಹಿಂದಿರುವ ಸಚಿವರು ಯಾರು, ಏರ್ಪೋರ್ಟ್ಗೆ ಪೊಲೀಸ್ ಜೀಪ್ ಕಳಿಸುತ್ತಿದ್ದು ಯಾರು ಅಂತ ಬಿಜೆಪಿ ಶಾಸಕ ಸುನಿಲ್ ಕುಮಾರ್ ಪ್ರಶ್ನಿಸಿದ್ದಾರೆ. ಇದಕ್ಕೆ ಗೊತ್ತಿಲ್ಲ ಅಂತ ಗೃಹ ಸಚಿವ ಪರಮೇಶ್ವರ್ ಉತ್ತರಿಸಿದ್ದೇ ತಡ ವಾಗ್ಯುದ್ಧ ನಡೆದೇ ಹೋಯಿತು. ಇದರ ಹಿಂದೆ ದೊಡ್ಡ ಪ್ರಮಾಣದ ಮಾಫಿಯಾ ಇದೆ, ಶಂಕೆ ಇದೆ. ಒಂದು ಹವಾಲದ ವದಂತಿಗಳನ್ನು ಕೂಡ ನಾವು ಕೇಳಲ್ಪಡ್ತಾ ಇದ್ದೀವಿ. ಬೇರೆ ಬೇರೆ ರಾಜ್ಯಗಳಿಗೆ ಈ ರೀತಿ ಸ್ಮಗ್ಲಿಂಗ್ ಮಾಡಲಿಕ್ಕೆ ಬೆಂಗಳೂರು ಕೇಂದ್ರ ಆಗಿದೆಯೋ ಅನ್ನುವಷ್ಟರ ಮಟ್ಟಿಗೆ ಅನುಮಾನಗಳು ಹುಟ್ಟಲಿಕ್ಕೆ ಪ್ರಾರಂಭ ಆಗಿದೆ. ಅದರ ಮುಂದುವರೆದ ಭಾಗವಾಗಿ ಆಕೆ ಹೊರಗೆ ಬರಬೇಕಾದ್ರೆ ಪೊಲೀಸರೇ ಪ್ರೋಟೋಕಾಲ್ ಅನ್ನು ಕೊಟ್ಟಿದ್ರು ಅನ್ನುವಂಥದ್ದು ಕೂಡ ಪತ್ರಿಕೆಗಳಲ್ಲಿ ಬರ್ತಾ ಇದೆ. ಸಚಿವರ ಉತ್ತರಕ್ಕೆ ತೃಪ್ತರಾಗದ ಸುನೀಲ್ ಕುಮಾರ್, ನೀವೇ ಸಿಬಿಐಗೆ ಕೊಡಿ, ಒಂದು ಪ್ರಕರಣದ ಬಗ್ಗೆ ಗೊತ್ತಿಲ್ಲ ಎನ್ನುತ್ತೀರಲ್ಲ ಅಂತ ಪ್ರಶ್ನೆ ಕೇಳಿದ್ದಾರೆ. ಇದಕ್ಕೆ ಕೌಂಟರ್ ಕೊಟ್ಟ ಪರಮೇಶ್ವರ್, ನಮ್ಮ ಪೊಲೀಸರ ತನಿಖಾ ವ್ಯಾಪ್ತಿ ಏನಿದೆಯೋ ಅದನ್ನ ಮಾಡ್ತಾ ಇದ್ದಾರೆ ಅಂತ ಹೇಳಿದ್ರು. ಪೊಲೀಸ್ ಜೀಪ್ ತಗೊಂಡು ಅವರಿಗೆಲ್ಲ ಸೆಕ್ಯೂರಿಟಿ ಹೆಂಗ್ ಕೊಟ್ರು, ಅದರ ಬಗ್ಗೆ ಗೃಹ ಸಚಿವರು ತನಿಖೆ ಮಾಡಬೇಕು ಅಂತ ಸುನೀಲ್ ಅವರು ಹೇಳ್ತಾ ಇರೋದು. ಅದರ ಬಗ್ಗೆ ಈಗ ಪೊಲೀಸ್ ಇಲಾಖೆಯಿಂದ ಏನ್ ಫೇಲ್ಯೂರ್ ಆಗಿದೆ, ಸೆಕ್ಯೂರಿಟಿ ನಾನು ಗೃಹ ಸಚಿವರಿಗೆ ಕೇಳಿದ್ರೆ ನಮ್ಮ ಪ್ರಭಾವಕ್ಕೆ ನೀವು ಒಳಗಾಗಬೇಡಿ ಅಂತ. ಸಿದ್ದು ಸರ್ಕಾರಕ್ಕೆ ಸಂಕಷ್ಟ ತರುತ್ತಾ ರಮ್ಯಾ ಕೇಸ್, ಆಡಳಿತ ಪಕ್ಷದ ವಿರುದ್ಧ ಕೇಸರಿ ಪಡೆ ವಾಗ್ದಾಳಿ. ರಮ್ಯಾ ಕೇಸ್ನಲ್ಲೇ ಪ್ರಭಾವಿ ಸಚಿವರೊಬ್ಬರ ಹೆಸರು ಕೇಳಿಬಂದಿರೋದು ಬಿಜೆಪಿಗೆ ಬ್ರಹ್ಮಾಸ್ತ್ರ ಸಿಕ್ಕಿದಂತಾಗಿದೆ. ರಮ್ಯಾರಾವ್ ಕೇಸಲ್ಲಿ ಕೆಲವು ಕಾಂಗ್ರೆಸ್ ಮಂತ್ರಿಗಳಿಗೆ ಅವಳು ಫೋನ್ ಮಾಡಿದ್ದು, ರಮ್ಯಾರಾವ್ ಅವರು ಫೋನ್ ಮಾಡಿ ಬಚಾವಾಗಲಿಕ್ಕೆ ಆಗಿದ್ದು ನಮ್ಗೆಲ್ಲರಿಗೂ ಗೊತ್ತಿರುವಂತಹ ವಿಷಯ. ಅದರೊಂದಿಗೆ 2-3 ಮಿನಿಸ್ಟರ್ಸ್, ಕಾಂಗ್ರೆಸ್ನ ಮಿನಿಸ್ಟರ್ಸ್ ಅವಳನ್ನ ಬಚಾವ್ ಮಾಡಲಿಕ್ಕೆ ಫೋನ್ಗಳನ್ನ ಇನ್ಫ್ಲುಯೆನ್ಸ್ ಎಲ್ಲ ಮಾಡ್ತಿದ್ದಾರೆ ಎಂಬುದು ಸಹ ಪಬ್ಲಿಕ್ ಡೊಮೇನ್ ಅಲ್ಲಿ ಮಾಹಿತಿಯಲ್ಲಿದೆ. ಇದು ನಡೆದಿರ್ತಕ್ಕಂಥ ಸತ್ಯ ಹೊರಗಡೆ ಬರಬೇಕಾಗಿದೆ. ಇದರ ಹಿಂದೆ ಯಾರಿದ್ದಾರೆ ಅನ್ನೋದನ್ನು ಕೂಡ ಇದು ಸರ್ಕಾರ ಹೇಳಿ. ಯಾಕಂದ್ರೆ ಸರ್ಕಾರ ಗೊತ್ತಿಲ್ವಾ, ಬೇರೆಯವರು ಯಾರು ಹೇಳ್ತಾರ ಮಾಡ್ತಾರ ಅನ್ನೋದಕ್ಕಿಂತ ಸರ್ಕಾರಕ್ಕೆ ಗೊತ್ತಿಲ್ಲದೆ ಇರತಕ್ಕಂಥದ್ದು ಯಾವುದಿರುತ್ತೆ ಅವರು ಹೇಳಿ ಒಳಗಡೆ. ಇಂಥ ವ್ಯಕ್ತಿಗಳಿಗೆ ಬೆಂಬಲ ನೀಡಿರ್ತಕ್ಕಂಥ ರಾಜಕಾರಣಿಗಳು, ಮಂತ್ರಿಗಳು, ಮಾಜಿ ಮಂತ್ರಿಗಳು ಅಥವಾ ಮಾಜಿ ಶಾಸಕರುಗಳು ಅಥವಾ ಶಾಸಕರು ಯಾರು ಅನ್ನೋದನ್ನ ಮುಖ್ಯಮಂತ್ರಿಗಳು ಗಮನಕ್ಕೆ ಬಂದಿದ್ದು ಅವರ ಬಹಿರಂಗಪಡಿಸಬೇಕು, ಅವ್ರಿಗೆ ಮಾಹಿತಿ ಇದ್ರೆ ಅಂತ ಅನ್ನುವ ಮಾತನ್ನ ಈ ಸಂದರ್ಭ ಹೇಳೋದಕ್ಕೆ ಇಚ್ಛಪಡ್ತಾರೆ. ಫಿಲಂ ಆಕ್ಟರ್ ಗೋಲ್ಡ್ ಇದ್ರ ಬಗ್ಗೆ ಏನು ಹೇಳ್ತಾ ಇದ್ದಾರೆ ಅದನ್ನ ಯಾರಾದ್ರೂ ಹೆಸರು ಹೇಳಿ. ಸುಮ್ಮನೆ ಯಾರೋ ಇದಾರೆ ಅಂತ ಹೇಳಿದ್ರೆ ನಾವು ನಂಬಲಿಕ್ಕಾಗತ್ತಾ? ಆಮೇಲೆ ಸಿಬಿಐನವರು ಈಗ ತಗೋತೀವಿ ಅಂತ ಹೇಳಿದ್ರೆ ಸಿಬಿಐ ತನಿಖೆ ಮಾಡಲಿ. ಅದ್ಯಾಕೆ ಇಂಟರ್ನ್ಯಾಷನಲ್ ಮಾರ್ಕೆಟ್ ಇಂದ ಬಂದಿರೋದ್ರಿಂದ ಸಿಬಿಐ ತನಿಖೆ ಮಾಡೋದ್ರಿಂದ ಮಾಡಲಿ. ಇವತ್ತು ಪತ್ರಿಕೆಯಲ್ಲಿ 2 ಅಂತ ಹೇಳಿದ್ರಿ, ಈಗ 3 ಜನ ಅಂತ ಹೇಳಿದ್ದಾರೆ. ಯಾರೇ ಇರಲಿ, ಕಾನೂನಾತ್ಮಕವಾಗಿ ಏನು ಕ್ರಮಗಳನ್ನು ತೆಗೆದುಕೊಳ್ಬೇಕು ತೆಗೆದುಕೊಳ್ತೀವಿ. ಈಗಾಗಲೇ ಸಿಬಿಐದವರು ಆ ಪ್ರಕರಣವನ್ನು ಎನ್ಕ್ವೈರಿ ಈಗ ತೆಗೆದುಕೊಂಡಿದ್ದಾರೆ. ಏನು ತನಿಖೆ ನಡೀತದೆ, ಯಾರು ತಪ್ಪಿತಸ್ಥರದಾರ ತಪ್ಪಿತಸ್ಥರ ಮೇಲೆ ಕ್ರಮ ಆಗ್ತದೆ. ಹೀಗೆ ರಮ್ಯಾ ಗೋಲ್ಡ್ ಕೇಸ್ ಸದನದಲ್ಲೇ ಕೋಲಾಹಲವನ್ನ ಎಬ್ಬಿಸಿದೆ. ಈ ಮಾತಿನ ಮಲ್ಲಯುದ್ಧ ಎಲ್ಲಿಗೆ ಹೋಗಿ ನಿಲ್ಲುತ್ತೋ ಕಾದ್ ನೋಡಬೇಕಿದೆ. ಬ್ಯೂರೋ ರಿಪೋರ್ಟ್, ರಿಪಬ್ಲಿಕ್ ಕನ್ನಡ. ರಮ್ಯಾರಾವ್ ಚಿನ್ನ ಕಳ್ಳ ಸಾಗಣೆ ಕೇಸ್ ಸದನದಲ್ಲೂ ಸದ್ದು ಮಾಡಿದೆ. ಕಾಂಗ್ರೆಸ್ ಹಾಗೂ ಬಿಜೆಪಿ ನಡುವಿನ ವಾಗ್ವಾದ ಕಲಾಪದಲ್ಲಿ ತುಸು ಹೊತ್ತು ಕೋಲಾಹಲವನ್ನೇ ಸೃಷ್ಟಿ ಮಾಡಿತ್ತು. ಗೋಲ್ಡ್ ಸ್ಮಗ್ಲಿಂಗ್ ಹಿಂದಿರೋ ಸಚಿವರು ಯಾರು? ಸದನದಲ್ಲೂ ಕೈಕೇಸರಿ ಮಧ್ಯೆ ಗೋಲ್ಡ್ ವಾರ್. ನಟಿ ರಮ್ಯಾ ಗೋಲ್ಡ್ ಸ್ಮಗ್ಲಿಂಗ್ ಕೇಸ್ ಕರ್ನಾಟಕ ವಿಧಾನಸಭೆಯಲ್ಲೇ ಭಾರಿ ಸದ್ದು ಮಾಡ್ತಾ ಇದೆ. ಕಾಂಗ್ರೆಸ್ ಹಾಗೂ ಬಿಜೆಪಿ ನಡುವೆ ಗೋಲ್ಡ್ ವಾರ್ ಶುರುವಾಗಿದ್ದು, ರಮ್ಯಾ ಜೊತೆ ನಂಟಿರೋ ಆ ಪ್ರಭಾವಿ ಸಚಿವರ ಹೆಸರು ಬಹಿರಂಗಪಡಿಸುವಂತೆ ಒತ್ತಾಯಿಸಿದ್ದಾರೆ. ರಮ್ಯಾ ಚಿನ್ನ ಸಾಗಾಟದ ಹಿಂದಿರುವ ಸಚಿವರು ಯಾರು, ಏರ್ಪೋರ್ಟ್ಗೆ ಪೊಲೀಸ್ ಜೀಪ್ ಕಳಿಸುತ್ತಿದ್ದು ಯಾರು ಅಂತ ಬಿಜೆಪಿ ಶಾಸಕ ಸುನಿಲ್ ಕುಮಾರ್ ಪ್ರಶ್ನಿಸಿದ್ದಾರೆ. ಇದಕ್ಕೆ ಗೊತ್ತಿಲ್ಲ ಅಂತ ಗೃಹ ಸಚಿವ ಪರಮೇಶ್ವರ್ ಉತ್ತರಿಸಿದ್ದೇ ತಡ ವಾಗ್ಯುದ್ಧ ನಡೆದೇ ಹೋಯಿತು. ಇದರ ಹಿಂದೆ ದೊಡ್ಡ ಪ್ರಮಾಣದ ಮಾಫಿಯಾ ಇದೆ, ಶಂಕೆ ಇದೆ. ಒಂದು ಹವಾಲದ ವದಂತಿಗಳನ್ನು ಕೂಡ ನಾವು ಕೇಳಲ್ಪಡ್ತಾ ಇದ್ದೀವಿ.
ಬೇರೆ ಬೇರೆ ರಾಜ್ಯಗಳಿಗೆ ಈ ರೀತಿ ಸ್ಮಗ್ಲಿಂಗ್ ಮಾಡಲಿಕ್ಕೆ ಬೆಂಗಳೂರು ಕೇಂದ್ರ ಆಗಿದೆಯೋ ಅನ್ನುವಷ್ಟರ ಮಟ್ಟಿಗೆ ಅನುಮಾನಗಳು ಹುಟ್ಟಲಿಕ್ಕೆ ಪ್ರಾರಂಭ ಆಗಿದೆ. ಅದರ ಮುಂದುವರೆದ ಭಾಗವಾಗಿ ಆಕೆ ಹೊರಗೆ ಬರಬೇಕಾದ್ರೆ ಪೊಲೀಸರೇ ಪ್ರೋಟೋಕಾಲ್ ಅನ್ನು ಕೊಟ್ಟಿದ್ರು ಅನ್ನುವಂಥದ್ದು ಕೂಡ ಪತ್ರಿಕೆಗಳಲ್ಲಿ ಬರ್ತಾ ಇದೆ. ಸಚಿವರ ಉತ್ತರಕ್ಕೆ ತೃಪ್ತರಾಗದ ಸುನೀಲ್ ಕುಮಾರ್, ನೀವೇ ಸಿಬಿಐಗೆ ಕೊಡಿ, ಒಂದು ಪ್ರಕರಣದ ಬಗ್ಗೆ ಗೊತ್ತಿಲ್ಲ ಎನ್ನುತ್ತೀರಲ್ಲ ಅಂತ ಪ್ರಶ್ನೆ ಕೇಳಿದ್ದಾರೆ. ಇದಕ್ಕೆ ಕೌಂಟರ್ ಕೊಟ್ಟ ಪರಮೇಶ್ವರ್, ನಮ್ಮ ಪೊಲೀಸರ ತನಿಖಾ ವ್ಯಾಪ್ತಿ ಏನಿದೆಯೋ ಅದನ್ನ ಮಾಡ್ತಾ ಇದ್ದಾರೆ ಅಂತ ಹೇಳಿದ್ರು. ಪೊಲೀಸ್ ಜೀಪ್ ತಗೊಂಡು ಅವರಿಗೆಲ್ಲ ಸೆಕ್ಯೂರಿಟಿ ಹೆಂಗ್ ಕೊಟ್ರು, ಅದ್ರ ಬಗ್ಗೆ ಗೃಹ ಸಚಿವರು ತನಿಖೆ ಮಾಡಬೇಕು ಅಂತ ಸುನೀಲ್ ಅವರು ಹೇಳ್ತಾ ಇರೋದು. ಅದ್ರ ಬಗ್ಗೆ ಈಗ ಪೊಲೀಸ್ ಇಲಾಖೆಯಿಂದ ಏನ್ ಫೇಲ್ಯೂರ್ ಆಗಿದೆ, ಸೆಕ್ಯೂರಿಟಿ ನಾನು ಗೃಹ ಸಚಿವರಿಗೆ ಕೇಳಿದ್ರೆ ನಮ್ಮ ಪ್ರಭಾವಕ್ಕೆ ನೀವು ಒಳಗಾಗಬೇಡಿ ಅಂತ. ಸಿದ್ದು ಸರ್ಕಾರಕ್ಕೆ ಸಂಕಷ್ಟ ತರುತ್ತಾ ರನ್ಯಾ ಕೇಸ್, ಆಡಳಿತ ಪಕ್ಷದ ವಿರುದ್ಧ ಕೇಸರಿ ಪಡೆ ವಾಗ್ದಾಳಿ. ರನ್ಯಾ ಕೇಸ್ನಲ್ಲೇ ಪ್ರಭಾವಿ ಸಚಿವರೊಬ್ಬರ ಹೆಸರು ಕೇಳಿಬಂದಿರೋದು ಬಿಜೆಪಿಗೆ ಬ್ರಹ್ಮಾಸ್ತ್ರ ಸಿಕ್ಕಿದಂತಾಗಿದೆ. ರನ್ಯಾರಾವ್ ಕೇಸಲ್ಲಿ ಕೆಲವು ಕಾಂಗ್ರೆಸ್ ಮಂತ್ರಿಗಳಿಗೆ ಅವಳು ಫೋನ್ ಮಾಡಿದ್ದು, ರನ್ಯಾರಾವ್ ಅವರು ಫೋನ್ ಮಾಡಿ ಬಚಾವಾಗಲಿಕ್ಕೆ ಆಗಿದ್ದು ನಮಗೆಲ್ಲರಿಗೂ ಗೊತ್ತಿರುವಂತಹ ವಿಷಯ. ಅದರೊಂದಿಗೆ 2-3 ಮಿನಿಸ್ಟರ್ಸ್, ಕಾಂಗ್ರೆಸ್ನ ಮಿನಿಸ್ಟರ್ಸ್ ಅವಳನ್ನ ಬಚಾವ್ ಮಾಡಲಿಕ್ಕೆ ಫೋನ್ಗಳನ್ನ ಇನ್ಫ್ಲುಯೆನ್ಸ್ ಅನ್ನ ಮಾಡ್ತಿದ್ದಾರೆ ಎಂಬುದು ಸಹ ಪಬ್ಲಿಕ್ ಡೊಮೇನ್ ಅಲ್ಲಿ ಮಾಹಿತಿಯಲ್ಲಿದೆ. ಇದು ನಡೆದಿರ್ತಕ್ಕಂಥ ಸತ್ಯ ಹೊರಗಡೆ ಬರಬೇಕಾಗಿದೆ. ಇದರ ಹಿಂದೆ ಯಾರಿದ್ದಾರೆ ಅನ್ನೋದನ್ನು ಕೂಡ ಇದು ಸರ್ಕಾರ ಹೇಳಿ. ಯಾಕಂದ್ರೆ ಸರ್ಕಾರ ಗೊತ್ತಿಲ್ವಾ, ಬೇರೆಯವರು ಯಾರು ಹೇಳ್ತಾರ ಮಾಡ್ತಾರ ಅನ್ನೋದಕ್ಕಿಂತ ಸರ್ಕಾರಕ್ಕೆ ಗೊತ್ತಿಲ್ಲದೆ ಇರತಕ್ಕಂಥದ್ದು ಯಾವ್ದು ಇರುತ್ತೆ ಅವರು ಹೇಳಿ ಒಳಗಡೆ. ಇಂಥ ವ್ಯಕ್ತಿಗಳಿಗೆ ಬೆಂಬಲ ನೀಡಿರ್ತಕ್ಕಂಥ ರಾಜಕಾರಣಿಗಳು, ಮಂತ್ರಿಗಳು, ಮಾಜಿ ಮಂತ್ರಿಗಳು ಅಥವಾ ಮಾಜಿ ಶಾಸಕರುಗಳು ಅಥವಾ ಶಾಸಕರು ಯಾರು ಅನ್ನೋದನ್ನ ಮುಖ್ಯಮಂತ್ರಿಗಳು ಗಮನಕ್ಕೆ ಬಂದಿದ್ದು ಅವರ ಬಹಿರಂಗಪಡಿಸಬೇಕು, ಅವ್ರಿಗೆ ಮಾಹಿತಿ ಇದ್ರೆ ಅಂತ ಅನ್ನುವ ಮಾತನ್ನ ಸಂದರ್ಭ ಹೇಳೋದಕ್ಕೆ ಇಚ್ಛಪಡ್ತಾರೆ. ಫಿಲಂ ಆಕ್ಟರ್ ಗೋಲ್ಡ್ ಇದ್ರ ಬಗ್ಗೆ ಏನು ಹೇಳ್ತಾ ಇದ್ದಾರೆ ಅದನ್ನ ಯಾರಾದ್ರೂ ಹೆಸರು ಹೇಳಿ. ಸುಮ್ಮನೆ ಯಾರೋ ಇದಾರೆ ಅಂತ ಹೇಳಿದ್ರೆ ನಾವು ನಂಬಲಿಕ್ಕಾಗತ್ತಾ? ಆಮೇಲೆ ಸಿಬಿಐನವರು ಈಗ ತಗೋತೀವಿ ಅಂತ ಹೇಳಿದ್ರೆ ಸಿಬಿಐ ತನಿಖೆ ಮಾಡಲಿ. ಅದ್ಯಾಕೆ ಇಂಟರ್ನ್ಯಾಷನಲ್ ಮಾರ್ಕೆಟ್ ಇಂದ ಬಂದಿರೋದ್ರಿಂದ ಸಿಬಿಐ ತನಿಖೆ ಮಾಡೋದ್ರಿಂದ ಮಾಡಲಿ. ಇವತ್ತು ಪತ್ರಿಕೆಯಲ್ಲಿ 2 ಅಂತ ಹೇಳಿದ್ರಿ, ಈಗ 3 ಜನ ಅಂತ ಹೇಳಿದ್ದಾರೆ. ಯಾರೇ ಇರಲಿ, ಕಾನೂನಾತ್ಮಕವಾಗಿ ಏನು ಕ್ರಮಗಳನ್ನು ತೆಗೆದುಕೊಳ್ಬೇಕು ತೆಗೆದುಕೊಳ್ತೀವಿ. ಈಗಾಗಲೇ ಸಿಬಿಐದವರು ಆ ಪ್ರಕರಣವನ್ನು ಎನ್ಕ್ವೈರಿಗೆ ತೆಗೆದುಕೊಂಡಿದ್ದಾರೆ. ಏನು ತನಿಖೆ ನಡೀತದೆ, ಯಾರು ತಪ್ಪಿತಸ್ಥರದಾರ ತಪ್ಪಿತಸ್ಥರ ಮೇಲೆ ಕ್ರಮ ಆಗ್ತದೆ. ಹೀಗೆ ರನ್ಯಾ ಗೋಲ್ಡ್ ಕೇಸ್ ಸದನದಲ್ಲೇ ಕೋಲಾಹಲವನ್ನ ಎಬ್ಬಿಸಿದೆ. ಈ ಮಾತಿನ ಮಲ್ಲಯುದ್ಧ ಎಲ್ಲಿಗೆ ಹೋಗಿ ನಿಲ್ಲುತ್ತೋ ಕಾದ್ ನೋಡಬೇಕಿದೆ. ಬ್ಯೂರೋ ರಿಪೋರ್ಟ್, ರಿಪಬ್ಲಿಕ್ ಕನ್ನಡ.